ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಚೈನಾ ಅನ್ನೋ ಹೆಸರು ಕೇಳಿದ ತಕ್ಷಣ ನಮ್ಗೆಲ್ಲ ಮೊದಲು ನೆನಪಾಗೋದು ಅವ್ರು ತಿನ್ನೋ ಫುಡ್ ಐಟಮ್ಸ್. ಇವ್ರು ಅವು ಇವು ಅಂತ ವ್ಯತ್ಯಾಸ ಇಲ್ದಿರ ಪ್ರತಿಯೊಂದು ಜೀವಿನ ಇಷ್ಟಪಟ್ಟು ತಿಂತಾರೆ. ಅಂದ್ರೆ ಈಜೋದು, ಹಾರೋದು, ನಡೆಯೋದು ಪ್ರತಿಯೊಂದು ಜೀವಿನೂ ಇಷ್ಟಪಟ್ಟು ತಿಂತಿದ್ರು. ಅವ್ರು ತಿನ್ನೋ ವಿಷಯ ಏನು ಹೊಸದಲ್ಲ. ಅವ್ರು ಇವೆಲ್ಲ ತಿಂತಿದಾರ ಅಂತ ಪ್ರಪಂಚಕ್ಕೆ ಗೊತ್ತಾಗಿದ್ದು ಕೊರೋನಾ ಬಂದಾಗ. ಇವ್ರು ನಾಯಿಗಳನ್ನ, ಬೆಕ್ಕುಗಳನ್ನ, ಮೇಯ್ನ್ ಆಗಿ ಬಾವಲಿಗಳನ್ನ ತಿನ್ನೋದ್ರಿಂದಾನೇ ಭಯಂಕರವಾದ ಮಹಾಮಾರಿ ಬಂತು ಅಂತ ಎಲ್ಲರಿಗೂ ಗೊತ್ತು. ಸರಿ, ಆ ವೈರಸ್ ಹೆಂಗ್ ಬಂತು ಅನ್ನೋದನ್ನ ಸೈಡ್ಗಿಟ್ರೆ ಅವ್ರ ಕಣ್ಣಿಗೆ ಕಾಣಿಸೋ ಪ್ರತಿಯೊಂದು ಜೀವಿನೂ ತಿನ್ನೋಕೆ ಕಾರಣ ಏನು ಅಂತ ತಿಳ್ಕೊಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ. ಹಂಗಾದ್ರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಚೈನಾದಲ್ಲಿ ಮೇನ್ ಆಗಿ ಒಂದು ಸೆಂಟೆನ್ಸ್ ಇದೆ, ಅದನ್ನ ನಾವು ಪ್ರೊನೌನ್ಸ್ ಮಾಡೋಕೆ ಕಷ್ಟ ಆದ್ರೂ ಆ ಸೆಂಟೆನ್ಸ್ ಅರ್ಥ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವ ಪ್ರಾಣಿ ಅಥವಾ ಜೀವಿಯ ಬೆನ್ನು ಆಕಾಶ ನೋಡ್ತಿದ್ಯೋ ಆ ಜೀವಿ ನಾವು ತಿನ್ನೋಕೆ ಇರೋದು ಅಂತ ಚೈನಾದವರು ತುಂಬಾ ನಂಬ್ತಾ ಇದ್ರು. ಸ್ನೇಹಿತರೆ, ನಾವೆಲ್ಲ ಫುಡ್ ನ ಜಸ್ಟ್ ಫುಡ್ ತರಾನೇ ನೋಡ್ತೀವಿ, ಬದುಕ್ಬೇಕಲ್ಲ ಅಂತ ತಿಂತೀವಿ. ಬಟ್ ಚೈನಾದವ್ರಿಗೆ ಫುಡ್ ಅನ್ನೋದು ಅವ್ರ ಸಂಸ್ಕೃತಿಯಲ್ಲಿ ಒಂದು ಭಾಗ. ಪಾಪ್ಯುಲೇಷನ್ ಜಾಸ್ತಿ ಇರೋ ದೇಶದಲ್ಲಿ ಏನಾದ್ರೂ ಒಂದು ಕೊರತೆ ಇರುತ್ತೆ ಅನ್ನೋದು ಸಹಜ. ಆದ್ರೆ ಪಾಪ್ಯುಲೇಷನ್ ವಿಚಾರಕ್ಕೆ ಬಂದ್ರೆ ಚೈನಾ ನಂಬರ್ 1 ಇರೋದ್ರಿಂದ ಅವ್ರ ಕೊರತೆ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಪುರಾತನ ಕಾಲದಿಂದಲೇ ಬೆಳೆ ಬೆಳೆದು ಆಹಾರ ತಿಂತಾ ಇದ್ವಿ. ಆದ್ರೆ ಅವ್ರ ವಿಚಾರಕ್ಕೆ ಬಂದ್ರೆ ವ್ಯವಸಾಯಕ್ಕೆ ಬೇಕಾಗಿರೋ ಎತ್ತುಗಳಾಗ್ಲಿ, ಸಾಮಾನುಗಳಾಗ್ಲಿ ಅವ್ರ ಹತ್ರ ಇರ್ಲಿಲ್ಲ. ಅದಕ್ಕೆ ಅವ್ರ ತಾತ ಮುತ್ತಾತರ ಕಾಲದಿಂದಲೇ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಪ್ರಾಣಿಗಳನ್ನೇ ಬಲಿ ಕೊಡ್ತಾ ಬಂದ್ರು. ಈ ತರ ಸ್ಟಾರ್ಟ್ ಆದಂತ ಇವ್ರ ಸಂಸ್ಕೃತಿ ಯಾವ ಮಟ್ಟಕ್ಕೆ ಬಂದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದಷ್ಟೇ ಅಲ್ಲದೆ ಚೈನಾದವ್ರಿಗೆ ಪ್ರಕೃತಿನೂ ಸಹಕಾರ ಕೊಟ್ಟಿಲ್ಲ. 18, 19, 20ನೇ ಸೆಂಚುರಿಯಲ್ಲೂ ಕೂಡ ಅವ್ರ ದೇಶದಲ್ಲಿ ಎಷ್ಟೋ ಕೊರತೆಗಳಿದ್ವು. ಆ ಟೈಮಲ್ಲಿ ಅಲ್ಲಿನ ಫ್ಯಾಮಿಲಿಯಲ್ಲಿ ಒಬ್ಬರು ತಿನ್ನೋಕ್ಕೂ ಆಹಾರ ಸಿಗದೆ ಆ ಟೈಮಲ್ಲಿ ಎಷ್ಟೋ ಜನ ಪ್ರಾಣ ಬಿಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಆಗಿನ ಟೈಮಲ್ಲಿ ಗೌರ್ಮೆಂಟ್ ಪ್ರಜೆಗಳು ಬೆಳೆದಂತ ಬೆಳೆಗಳನ್ನ ಗೌರ್ಮೆಂಟ್ ತನ್ನ ವಶಕ್ಕೆ ಪಡಿಸ್ಕೊಂತ ಇತ್ತು. ಇಂತಹ ಸಿಚುವೇಶನ್ ಅಲ್ಲಿ ವಿಧಿ ಇಲ್ಲದೆ ಏನ್ ಸಿಗುತ್ತೋ ಅದು ತಿನ್ಬೇಕು ಅಂತ ಹೊಟ್ಟೆ ತುಂಬಿಸ್ಕೊಂತ ಇದ್ರು. ಬಟ್ ನಮ್ಗೆಲ್ಲ ಅನ್ಸ್ಬಹುದು, ಈಗಲೂ ಅವ್ರ ಪ್ರಾಣಿಗಳನ್ನ ತಿಂತಿದಾರಲ್ಲ, ಅವ್ರ ತರಕಾರಿಗಳನ್ನ ತಿನ್ನಲ್ವಾ ಅಂತ. ಸ್ನೇಹಿತರೆ, ಪ್ರಪಂಚ ವ್ಯಾಪ್ತಿ ನೋಡೋದಾದ್ರೆ 10% ಅಷ್ಟು ಗಿಡಗಳು ಎಲ್ಲಾ ಚೈನಾದಲ್ಲೇ ಇದಾವೆ. 14% ಅಷ್ಟು ಎಲ್ಲಾ ಪ್ರಾಣಿಗಳು ಚೈನಾದಲ್ಲೇ ಇದಾವೆ. ಚೈನಾ ಒಂದು ದೊಡ್ಡ ದೇಶ, ಅದ್ರಲ್ಲಿ ಎಷ್ಟೋ ಜಿಯೋಗ್ರಫಿಕ್ ಪ್ಲೇಸಸ್ ಇದಾವೆ. ಚೈನಾದಲ್ಲಿ ಎಲ್ಲರೂ ಇದನ್ನೇ ತಿಂತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಚೈನಾದಲ್ಲಿರೋ ದೊಡ್ಡ ದೊಡ್ಡ ಸಿಟಿಯಲ್ಲೂ ಕೂಡ ಎಲ್ಲಾ ತರದ ಫುಡ್ ತಿಂತಾರೆ. ಆದ್ರೆ ರೂರಲ್ ಪ್ಲೇಸ್ ಅಲ್ಲಿ ಮಾತ್ರ ಈ ತರ ಎಲ್ಲಾ ಸಿಕ್ಕಿರೋ ಪ್ರಾಣಿಗಳನ್ನ ತಿಂತಾ ಇರ್ತಾರೆ. ಸ್ನೇಹಿತರೆ, ಚೈನಾದವರು ಪ್ರಾಣಿಗಳನ್ನ ತಿನ್ನೋಕೆ ಇನ್ನೊಂದು ಮೇನ್ ಕಾರಣ ಏನು ಅಂದ್ರೆ ಅವ್ರು ಒಂದೊಂದು ಪ್ರಾಣಿಯಲ್ಲೂ ಒಂದೊಂದು ಮೆಡಿಸಿನ್ ಪ್ರಾಪರ್ಟಿ ಇದೆ ಅಂತ ನಂಬಿದ್ದಾರೆ. ಅವರು ಮೆಡಿಸಿನ್ ಅಲ್ಲೂ ಕೂಡ ತುಂಬಾ ಜೀವಿಗಳನ್ನೇ ಬಳಸೋದು. ಪ್ರಾಣಿಗಳಲ್ಲಿ ಎಲ್ಲಾ ಮೆಡಿಸಿನ್ ಪ್ರಾಪರ್ಟಿ ಇದೆ ಅಂತ ಹೇಳಿ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆನೆ ಎಲ್ಲಾ ತಿನ್ನೋದ್ರಿಂದ ಪ್ರಾಬ್ಲಮ್ಮೇ ಬರೋಲ್ಲ ಅಂತ ಹೇಳಿ ಎಲ್ಲಾ ತಿಂತಾರೆ. ಬಾವುಲಿಗಳನ್ನ ಅಸ್ತಮಕ್ಕೋಸ್ಕರ ತಿಂತಾರೆ. ಕತ್ತೆಗಳನ್ನ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಬ್ಲಡ್ ಪ್ರಾಬ್ಲಮ್ ಸಮಸ್ಯೆಗಳಿಗೋಸ್ಕರ ತಿಂತಾರೆ. ಇದೇ ತರ ಜಾಸ್ತಿ ಮೆಡಿಸಿನ್ ವ್ಯಾಲ್ಯೂಸ್ ಪ್ರಾಣಿಗಳಲ್ಲಿ ಇರ್ತವೆ ಅಂತ ಹೇಳಿ ಪ್ರಾಣಿಗಳನ್ನ ತಿಂತಾ ಇರ್ತಾರೆ. ಸ್ನೇಹಿತರೆ, ನಾವು ಕಾರ್ಬೋಹೈಡ್ರೇಟ್ಸ್ಗೋಸ್ಕರ ರೈಸ್ ಮತ್ತೆ ಪ್ರೋಟೀನ್ಗೋಸ್ಕರ ದಾಲ್ ಮತ್ತೆ ವೆಜಿಟೇಬಲ್ ತಿಂತೀವಿ. ಆದ್ರೆ ಇವ್ರು ಪ್ರೋಟೀನ್ಗೋಸ್ಕರ ಅವ್ರ ಡಯಟ್ ಅಲ್ಲಿ ಮತ್ತೆ ಮೀಲ್ ಅಲ್ಲಿ ಅನೇಕ ಹುಳುಗಳನ್ನ ಆಡ್ ಮಾಡ್ಕೊಂತಾರೆ. ಇವ್ರು ಈ ತರ ತಿನ್ನೋಕೆ ಇನ್ನೊಂದು ಸ್ಟ್ರಾಂಗ್ ರೀಸನ್ ಏನು ಅಂದ್ರೆ ಅವ್ರ ಪೂರ್ವಿಕರಿಂದ ಬಂದಂತ ಕಲ್ಚರ್. ಇದರಿಂದ ನಮ್ಗೆಲ್ಲ ಏನ್ ಅರ್ಥ ಆಗ್ತಿದೆ ಅಂದ್ರೆ ಅವ್ರ ಫುಡ್ ಸ್ಟೈಲ್ ಈ ತರ ಇರೋಕೆ ಕಾರಣ ಏನು ಅಂದ್ರೆ ಅವ್ರ ಕಲ್ಚರಲ್ ಅಲ್ಲಿ ಇರೋ ಲೋಪ. ಆದ್ರೆ ರಿಯಾಲಿಟಿಯಾಗಿ 3/4 ಭಾಗದ ಜನರು ಫುಡ್ ವಿಚಾರದಲ್ಲಿ ಎಲ್ಲಾ ದೇಶದ ತರನೇ ಚೇಂಜ್ ಆಗ್ಬೇಕು ಅಂತ ಹೇಳಿ ಡೊಮೆಸ್ಟಿಕೇಶನ್ ಜಾಸ್ತಿ ಮಾಡಿ ಪ್ರಪಂಚದ ಹಾದಿಯಲ್ಲಿ ನಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ಸ್ನೇಹಿತರೆ, ಪ್ರಪಂಚ ವ್ಯಾಪ್ತಿಯಾಗಿ ಕಂಪೇರ್ ಮಾಡೋದಾದ್ರೆ ಡಿಫ್ರೆಂಟ್ ಫುಡ್ ತಿನ್ನೋದ್ರಲ್ಲಿ ಚೈನಾ ನಂಬರ್ 1 ಇದೆ ಅಂತ ಹೇಳ್ಬೋದು. ಫೈನಲಿ ಚೈನಾ ಪ್ರತಿಯೊಂದು ತಿನ್ನೋಕೆ ಕಾರಣ ಏನು ಅಂದ್ರೆ ಆಗಿನ ಎಕಾನಮಿ ಮತ್ತೆ ಪೂರ್ವಿಕರಿಂದ ಬಂದಂತ ಕಲ್ಚರ್. ನೀವೇನೇ ಹೇಳಿ ನಾವ್ ಇಂಡಿಯಾದಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿದ್ವಿ, ಯಾಕಂದ್ರೆ ಇಲ್ಲಿನ ಫುಡ್ ವ್ಯವಸ್ಥೆ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.